ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಇವತ್ತು ರಸ್ತೆಗಳು ಅದ್ಭುತವಾಗಿ ನಿರ್ಮಾಣ ಆಗ್ತಾ ಇವೆ. ನ್ಯಾಷನಲ್ ಹೈವೇಗಳು ಮೇಲ್ದರ್ಜೆಗೇರಿವೆ, ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಆಗಿದೆ. ಪ್ರತಿ ಗಂಟೆಗೆ 100-120 ಕಿಲೋಮೀಟರ್ಗಳ ವೇಗದಲ್ಲಿ ವಾಹನವನ್ನು ಓಡಿಸಬಹುದಾದ ಸಾಕಷ್ಟು ರಸ್ತೆಗಳು ನಮ್ಮಲ್ಲಿವೆ. ಹಾಗೇನೆ ಹೆದ್ದಾರಿ ಲೆಕ್ಕದಲ್ಲಿ ಭಾರತ ಅಮೆರಿಕಾನ ಹಿಂದಿಕ್ಕಿದೆ. ಇಷ್ಟಾದರೂ ದೇಶದಲ್ಲಿನ ಕೆಲ ರಸ್ತೆಗಳಲ್ಲಿ ಓಡಾಡೋದಕ್ಕೆ ನಿಜಕ್ಕೂ ಭಯ ಆಗತ್ತೆ. ಅಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಆಕ್ಸಿಡೆಂಟುಗಳಾಗಿ ಬಿಡಬಹುದು ಅನ್ನೋ ಭಯ ಕೂಡ ಕಾಡತ್ತೆ. ಅಂಥ 6,000ಕ್ಕೂ ಅಧಿಕ ಬ್ಲ್ಯಾಕ್ ಕಾರಿಡಾರ್ಗಳನ್ನ ನಮ್ಮಲ್ಲಿ ಪಟ್ಟಿ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ? ಏನಿದು ಬ್ಲ್ಯಾಕ್ ಕಾರಿಡಾರ್? ಯಾವ ರಾಜ್ಯದಲ್ಲಿ ಇವು ಹೆಚ್ಚಿವೆ? ಇಲ್ಲಿ ಬ್ಲ್ಯಾಕ್ ಕಾರಿಡಾರ್ ಅಂದ್ರೆ ಏನು? ಅಲ್ಲಿ ಅಪಘಾತಗಳು ಯಾಕೆ ಹೆಚ್ಚಾಗತ್ವೆ? ಬನ್ನಿ ನೋಡೋಣ. ಗೆಳೆಯರೆ, ಅದು ಚತುಷ್ಪಥ ರಸ್ತೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಆಗಿತ್ತು. ಹೀಗಾಗಿ ವಾಹನಗಳು ತುಂಬಾ ಜಾಗರೂಕತೆಯಿಂದ ಓಡಾಡ್ತಾ ಇದ್ವು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೊಂದು ಬಸ್ ಬಂತು. ಮಳೆ ನೀರಿನ ಕಾರಣಕ್ಕೋ ಓವರ್ ಸ್ಪೀಡ್ಗೋ ಅಥವಾ ಆ ಎರಡೂ ಸೇರಿದ ಪರಿಣಾಮನೋ ಅಂತೂ ಆ ಬಸ್ಸು ರಸ್ತೆಯಲ್ಲಿ ಸ್ಕಿಡ್ ಆಯ್ತು. ಸರ್ವಿಸ್ ರಸ್ತೆಗೂ ಹೆದ್ದಾರಿಗೂ ನಡುವೆ ಇಟ್ಟಿದ್ದ ಕಾಂಕ್ರೀಟ್ ಬ್ಯಾರಿಕೇಡ್ಗೆ ಡಿಕ್ಕಿಯಾಗಿ ತಲೆ ಕೆಳಗಾಗಿ ಬಿತ್ತು. ಕೇರಳದ ಮಲಪ್ಪುರಂ ಅಲ್ಲಿ ನಡೆದ ಈ ಘಟನೆ ಪ್ರಯಾಣಿಕರೊಬ್ಬರನ್ನ ಬಲಿ ತಗೊಂಡ್ರೆ 22ಕ್ಕೂ ಹೆಚ್ಚು ಮಂದಿ ಅಲ್ಲಿ ಗಾಯಗೊಂಡಿದ್ದಾರೆ. ಆ ಬಸ್ಸು ನಜ್ಜುಗುಜ್ಜಾಗಿ ಹೋಗಿದೆ. ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೇಂದ್ರ ಸರ್ಕಾರ ದೇಶದಲ್ಲಿನ ಬ್ಲ್ಯಾಕ್ ಕಾರಿಡಾರ್ಗಳ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲೇ ಕೇರಳದ ಹೆದ್ದಾರಿಯಲ್ಲಿ ಇಂಥದ್ದೊಂದು ಅಪಘಾತ ನಡೆದಿರೋದು. ಹೀಗಾಗಿ ಇದು ಸ್ವಲ್ಪ ರಿಲೆವೆಂಟ್ ಅನ್ನಿಸ್ತು. ಸೊ ಈ ಮಾಹಿತಿಯನ್ನ ಹೇಳಿದೆ. ಇನ್ನು ಈಗ ಬ್ಲ್ಯಾಕ್ ಕಾರಿಡಾರ್ಗಳ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಹೀಗೆ ಅಪಘಾತಗಳು ಆಗುತ್ತಲೇ ಇರುತ್ತವಲ್ಲ, ಅಂಥ ಹೆದ್ದಾರಿಗಳನ್ನ ಕೇಂದ್ರ ಸರ್ಕಾರ ಬ್ಲ್ಯಾಕ್ ಕಾರಿಡಾರ್ಸ್ ಅಂತ ಹೇಳ್ತಾ ಇದೆ. ಇಂಥ ನತದೃಷ್ಟ ಕಾರಿಡಾರುಗಳು ಕರ್ನಾಟಕದಲ್ಲೂ ಕೂಡ ಕೆಲವಿವೆ. ಅಲ್ಲಿ ಚಿತ್ರ ವಿಚಿತ್ರವಾದ ಕಥೆಗಳು ಕೇಳಿ ಬರುತ್ತವೆ. ಅದು ನಿಜಾನ ಸುಳ್ಳ, ನಂಬಬೇಕಾ ಬೇಡವಾ, ಇದೆಲ್ಲ ನಿಮ್ಮ ಭಾವಕ್ಕೆ ಬಿಟ್ಟಿತ್ತು. ರಾತ್ರಿ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಯಾರೋ ಕೈ ಅಡ್ಡ ಹಾಕಿದ್ರು. ಯಾರು ಪಾಪ ಇಷ್ಟೊತ್ತಲ್ಲಿ ಅಂತ ಕಾರ್ ನಿಲ್ಸಿದ್ರೆ ವಿಂಡೋ ಹತ್ರ ಬಂದವರೊಬ್ರು ನಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹತ್ಕೊಳ್ತಾ ಹೇಳಿದ್ರು, ಸಹಾಯ ಕೇಳಿದ್ರು. ಕತ್ತಲಲ್ಲಿ ಯಾರೋ ಕಿರುಚಾಡ್ತಾ ಇದ್ದು ಸದ್ದು ಕೂಡ ಕೇಳಿಸ್ತು. ಇನ್ನೇನು ಕಾರ್ ಇಳಿದು ಅಲ್ಲಿಗೆ ಹೋಗಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ವ್ಯಕ್ತಿ ಮಾಯ ಆಗ್ಬಿಟ್ಟಿದ್ದ. ಆತ ನನ್ನ ಕಣ್ಣಿಗೆ ಕಾಣ್ಲೇ ಇಲ್ಲ. ಹೀಗೊಂದಷ್ಟು ಜನ ಹೇಳಿದ್ದನ್ನ ನಾನು ಕೂಡ ಕೇಳಿದೀನಿ. ಇನ್ನು ಕೆಲವರು, ಅಯ್ಯಪ್ಪ, ನಾನವತ್ತು ಕಾರ್ ಇಳಿದು ಹೋಗಿದ್ರೆ ಬದುಕತಾನೆ ಇರ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ಬಂದಿದ್ದು ಮನುಷ್ಯನೇ ಅಲ್ಲ ಕಣ್ರಿ, ಅದು ದೆವ್ವ, ಆತ್ಮ, ನನಗ್ ಗೊತ್ತಾಯ್ತು, ಹಿಂಗಾಗಿ ನಾನು ಸ್ಪೀಡ್ ಆಗಿ ಬಂದುಬಿಟ್ಟೆ ಅಂತ ಹೇಳೋದು ಇದೆ. ಇಂಥ ರೋಚಕ ಕಥೆಗಳನ್ನ ನೀವು ಕೂಡ ಸಾಕಷ್ಟು ಬಾರಿ ಸಾಕಷ್ಟು ರಸ್ತೆಗಳ ಬಗ್ಗೆ ಕೇಳಿರಬಹುದು. ಅಲ್ಲಿ ಇಂಥ ಕಥೆಗಳು ಯಾಕೆ ಹುಟ್ಕೊಂಡಿರುತ್ತವೆ ಅಂದ್ರೆ, ಆ ಜಾಗದಲ್ಲಿ ಆಗಾಗ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತವೆ, ಜನ ಸಾಯ್ತಾ ಇರ್ತಾರೆ. ಹೀಗಾಗಿ ಅಲ್ಲೊಂದು ಕಥೆ, ಸ್ಕ್ರೀನ್ ಪ್ಲೇ ಇವೆಲ್ಲ ಜನರ ಬಾಯಲ್ಲಿ ಸಿದ್ಧ ಆಗತ್ವೆ. ನಿಮಗೆ ತುಮಕೂರು ರಸ್ತೆ ಗೊತ್ತಿದೆ ಅಲ್ವಾ? ಯಾರಿಗೆ ಗೊತ್ತಿಲ್ಲ ಹೇಳಿ? 70% ಕರ್ನಾಟಕಕ್ಕೆ ರಾಜಧಾನಿಯ ಜೊತೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆ ಅದು. 2002ಕ್ಕೂ ಮೊದಲು ಹೀಗೆ ಚತುಷ್ಪಥ ರಸ್ತೆ ಆಗಿರಲಿಲ್ಲ. ಅವತ್ತಿಗದು ಸಿಂಗಲ್ ರಸ್ತೆ. ಆ ದಿನಗಳಲ್ಲಿ ನೆಲಮಂಗಲದ ಹತ್ರ ಇವತ್ತು ನಾವೊಂದು ಟೋಲ್ನ ನೋಡ್ತೀವಿ ನೋಡಿ, ಅಲ್ಲಿ ಹಾಗೆ ಡಾಬಸ್ಪೇಟೆ ಹತ್ರ, ದೊಡ್ಡೇರಿ ಸಮೀಪ, ಎಡೆಹಳ್ಳಿ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಹಿರೇಹಳ್ಳಿ ಬಳಿ ವಿಪರೀತ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಅಲ್ಲಿ ವಾಹನವನ್ನು ಓಡಿಸೋದು ಅಂದ್ರೆ ಕೆಲವರಿಗೆ ನಿಜಕ್ಕೂ ಭಯ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಪಘಾತಗಳು ಸಂಭವಿಸ್ತಾ ಇದ್ವು. ಹೀಗಾಗಿನೇ ಆ ಪ್ರದೇಶಗಳನ್ನ ಬ್ಲೈಂಡ್ ಸ್ಪಾಟ್ಸ್ ಅಂತಲೂ ಆಕ್ಸಿಡೆಂಟ್ ಸ್ಪಾಟ್ಸ್ ಅಂತಲೂ ಕರೆಯಲಾಗ್ತಾ ಇತ್ತು. ಇಂಥ ಸಾಕಷ್ಟು ಜಾಗಗಳು ನಿಮ್ಮೂರ ಹತ್ರನೂ ಇರಬಹುದು. ಅದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಅಲ್ಲಿಂದ ಮುಂದೆ ಗುಬ್ಬಿ ರಸ್ತೆಯಲ್ಲಿ ಹೋದ್ರೆ ತುಮಕೂರು ಹಾಗೂ ಗುಬ್ಬಿ ನಡುವೆ ಕೂಡ ಇಂಥದ್ದೇ ಒಂದು ಅಪಘಾತ ವಲಯ ಆಯಿತು. ಅಲ್ಲೊಂದು ಶಾರ್ಪ್ ತಿರುವಿತ್ತು. ಎದುರಿಂದ ಬರ್ತಾ ಇದ್ದ ವಾಹನಗಳು ಕಾಣಿಸ್ತಲೂ ಇರಲಿಲ್ಲ. ವೇಗವಾಗಿ ಬಂದ ವಾಹನಗಳು ಪರಸ್ಪರ ಡಿಕ್ಕಿ ಹೊಡ್ಕೋತಾ ಇದ್ವು, ಅಥವಾ ಆ ತಿರುವಲ್ಲಿ ವಾಹನವನ್ನ ಕಟ್ ಮಾಡೋ ಪ್ರಯತ್ನದ ಭಾಗವಾಗಿ ಸಾಕಷ್ಟು ವಾಹನಗಳಲ್ಲಿ ಪಲ್ಟಿ ಹೊಡೆಯೋ ಸಾಧ್ಯತೆಗಳು ಇದ್ವು. ಇಂಥ ಅಪಘಾತ ವಲಯಗಳನ್ನ ಬ್ಲ್ಯಾಕ್ ಕಾರಿಡಾರ್ಸ್ ಅಂತ ಗುರುತಿಸಲಾಗ್ತಾ ಇದೆ. ದೇಶದಲ್ಲಿ ಇಂಥ ಸರಿಸುಮಾರು 6,000ದಷ್ಟು ಬ್ಲ್ಯಾಕ್ ಕಾರಿಡಾರುಗಳನ್ನು ಪತ್ತೆ ಮಾಡಲಾಗಿದೆ ಅಂತ ಹೆದ್ದಾರಿ ಇಲಾಖೆ ತಿಳಿಸಿದೆ. ಇಲ್ಲಿ ಕೇಂದ್ರ ಸರ್ಕಾರ ಇಂಥ ಅಪಘಾತ ವಲಯಗಳಲ್ಲಿ ಸುಮಾರು 500 ಮೀಟರ್ಗಳಷ್ಟು ಉದ್ದದ ಜಾಗವನ್ನ ಗುರುತಿಸ್ತಾ ಇದೆ. ಈ 500 ಮೀಟರ್ ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ದಾರಿಲಿ ಕಳೆದ 3 ವರ್ಷಗಳಲ್ಲಿ 5 ಅಪಘಾತಗಳಾಗಿ ತೀವ್ರ ಗಾಯಗಳು ಅಥವಾ 10 ಸಾವುಗಳು ಆ ಸ್ಟ್ರೆಚ್ ಅಲ್ಲಿ ಸಂಭವಿಸಿದ್ರೆ ಅದನ್ನ ಬ್ಲ್ಯಾಕ್ ಕಾರಿಡಾರ್ ಅಂತ ಗುರುತಿಸಲಾಗುತ್ತಂತೆ. ಇಲ್ಲೆಲ್ಲ ಅಪಘಾತಗಳ ನಿಯಂತ್ರಣಕ್ಕೆ ಬೇಕಾದ ಕ್ರಮಗಳನ್ನ ಕೈಗೊಳ್ಳುತ್ತಾ ಇರುವುದಾಗಿ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮೊನ್ನೆ ಬುಧವಾರ ಸಂಸತ್ತಲ್ಲಿ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಡಿಟೈಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ನ ವರದಿಯಂತೆ 2023ರಿಂದ 2025 ನಡುವೆ 37,164 ಮಂದಿ ರಸ್ತೆ ಅಪಘಾತಗಳಲ್ಲಿ ಬಲಿಯಾಗಿದ್ದಾರೆ. ಇನ್ನು ಮುಂದೆ ಈ ಅಪಘಾತಗಳಲ್ಲುಂಟಾಗುವ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡುವ ಅಥವಾ ಸಾವುಗಳನ್ನು ತಪ್ಪಿಸುವ ನಿಟ್ಟಲ್ಲಿ ಹೆದ್ದಾರಿಗಳಲ್ಲಿ
ಇಂಥ ಬ್ಲ್ಯಾಕ್ ಕಾರಿಡಾರ್ಗಳನ್ನು ಗುರುತಿಸಿ ಅಲ್ಲಿ ರೋಡ್ ಮಾರ್ಕಿಂಗ್ಸ್, ವಾರ್ನಿಂಗ್ ಸೈನ್ಸ್, ಕ್ರ್ಯಾಶ್ ಬ್ಯಾರಿಯರ್ಸ್, ರೋಡ್ ಸ್ಟಡ್ಸ್ ಮತ್ತು ಡಿಲೈನೇಟರ್ಸ್ ಅನ್ನ ಹಾಕಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಗಡ್ಕರಿ ಕೊಟ್ಟಿದ್ದಾರೆ. ಇದರ ಜೊತೆ ಕೆಲವು ಕಡೆಗಳಲ್ಲಿ ರಸ್ತೆಯನ್ನ ಅಗಲ ಮಾಡುವ, ಬೀದಿ ದೀಪಗಳನ್ನ ಅಳವಡಿಸುವ, ಅಂಡರ್ ಪಾಸ್ಗಳು ಮತ್ತು ಬ್ರಿಡ್ಜ್ಗಳನ್ನ ನಿರ್ಮಿಸುವ ಕೆಲಸ ಕೂಡ ಆಗ್ತಾ ಇದೆ. ಮತ್ತೆ ಕೆಲ ಕಡೆಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯಿಂದ ಈ ಕೆಲಸಗಳಿಗೆ ತಡೆ ಉಂಟಾಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಮಾಡಿ ಮುಗಿಸ್ತೀವಿ ಅಂತ ಕೂಡ ಸಚಿವರು ಸದನಕ್ಕೆ ತಿಳಿಸಿದ್ದಾರೆ. ಸೊ ದೇಶದಲ್ಲಿ ಯಾವೆಲ್ಲ ಕಡೆಗಳಲ್ಲಿ ಅತಿ ಹೆಚ್ಚು ಅಪಘಾತಗಳಾಗುತ್ತಾ ಇವೆ ಅನ್ನೋ ಸಂಪೂರ್ಣ ಮಾಹಿತಿ ಹೆದ್ದಾರಿ ಇಲಾಖೆಯ ಬಳಿ ಇದ್ದು ಅದು ಈಗ ಜನರನ್ನ ಜಾಗೃತಗೊಳಿಸೋದಕ್ಕೆ ಬಳಕೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಬ್ಲ್ಯಾಕ್ ಕಾರಿಡಾರ್ಗಳನ್ನು ಹೊಂದಿರೋದು ತಮಿಳುನಾಡು. ವಿಚಿತ್ರ ಏನ್ ಗೊತ್ತಾ, ದೇಶದಲ್ಲಿ ದಶಕಗಳ ಹಿಂದೆನೆ ಅತ್ಯುತ್ತಮ ರಸ್ತೆಗಳನ್ನ ಹೊಂದಿದ್ದ ರಾಜ್ಯ ಕೂಡ ಈ ತಮಿಳುನಾಡುನೇ. ನಿಮಗೆ ಗೊತ್ತಿರಲಿ, 2002ರ ಹೊತ್ತಿಗೆ ಸುವರ್ಣ ಚತುಷ್ಪಥ ರಸ್ತೆ ಆಯ್ತಲ್ಲ, ಅದರಲ್ಲೂ ಉತ್ತರ ಮತ್ತು ದಕ್ಷಿಣದ ನಡುವಿನ ಹೆದ್ದಾರಿಯ ಅತಿದೊಡ್ಡ ಮಾರ್ಗ ಹಾದು ಹೋಗಿದ್ದು ಇದೇ ತಮಿಳುನಾಡಿನ ಮೂಲಕ. ಅವತ್ತಿಗೆ ಕನ್ಯಾಕುಮಾರಿಯಿಂದ ಶ್ರೀನಗರದವರೆಗೆ ಸುಮಾರು 4,000 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡಲಾಯಿತು. ಅದರಲ್ಲಿ ಕನ್ಯಾಕುಮಾರಿಯಿಂದ ಹೊಸೂರಿನವರೆಗೆ, ಕೊಯಮತ್ತೂರಿನಿಂದ ಸೇಲಂವರೆಗೆ ಒಟ್ಟು 891 ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ತಮಿಳುನಾಡೊಂದರಲ್ಲೇ ನಿರ್ಮಾಣ ಆಯಿತು. ಹಾಗೆ ಮಧ್ಯಪ್ರದೇಶದಲ್ಲಿ 524 ಕಿಲೋಮೀಟರ್ಗಳಷ್ಟು ರಸ್ತೆ ಹಾದು ಹೋಗೋದ್ರ ಮೂಲಕ ಅದು 2ನೇ ಸ್ಥಾನವನ್ನು ಪಡ್ಕೊಂಡ್ರೆ, ತೆಲಂಗಾಣದಲ್ಲಿ 492, ಉತ್ತರ ಪ್ರದೇಶದಲ್ಲಿ 268, ಆಂಧ್ರದಲ್ಲಿ 261, ಮಹಾರಾಷ್ಟ್ರದಲ್ಲಿ 232, ಪಂಜಾಬಲ್ಲಿ 184, ಹರಿಯಾಣದಲ್ಲಿ 180, ಕರ್ನಾಟಕದಲ್ಲಿ 125 ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ಹಾದು ಹೋಗಿದೆ. ಇನ್ನು ಜಮ್ಮು ಕಾಶ್ಮೀರ, ಕೇರಳ, ರಾಜಸ್ಥಾನ, ದೆಹಲಿಯಲ್ಲಿ ಕೂಡ ಈ ರಸ್ತೆ ಹಾದು ಹೋಗುತ್ತೆ. ಸೊ 2003ರ ಹೊತ್ತಿಗಾಗಲೇ ತಮಿಳುನಾಡಿನ ರಸ್ತೆಗಳು ಬೊಂಬಾಟ್ ಅನ್ನೋ ಹಂಗಾಗಿತ್ತು. ಹಾಗೆ ಅಲ್ಲಿ ರಾಜ್ಯ ಹೆದ್ದಾರಿಗಳನ್ನು ಕೂಡ ಅಲ್ಲಿನ ಸರ್ಕಾರಗಳು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ವು. ಈಗಂತೂ ದೇಶದ ಎಲ್ಲ ಕಡೆಗಳಲ್ಲೂ ರಸ್ತೆಗಳು ಇದ್ದಿದ್ರಲ್ಲಿ ಚೆನ್ನಾಗಿ ಆಗ್ತಾ ಇವೆ. ತಮಿಳುನಾಡಿಗೆ ಪೈಪೋಟಿ ಕೊಡೋ ಹಾಗೆ ಕರ್ನಾಟಕದಲ್ಲಿ ಕೂಡ ಅತ್ಯುತ್ತಮ ರಸ್ತೆಗಳ ನಿರ್ಮಾಣ ಆಗಿದೆ. ನಮ್ಮಲ್ಲೂ ಎಕ್ಸ್ಪ್ರೆಸ್ ವೇಗಳಿವೆ. ಸೊ ಈಗ ಕರ್ನಾಟಕ ಮಾತ್ರ ಅಲ್ಲದೆ ಇಡೀ ದೇಶದಲ್ಲೇ ರಸ್ತೆಗಳನ್ನ ಪೈಪೋಟಿಗೆ ಬಿದ್ದಂತೆ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಎಕ್ಸ್ಪ್ರೆಸ್ ವೇಗಳ ಹಬ್ ಅಂತ ಕರೆಸ್ಕೊಳ್ತಾ ಇವೆ. ಹೀಗೆ ರಸ್ತೆಗಳು ಅಭಿವೃದ್ಧಿ ಆದಷ್ಟು ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬೇಕು. ಆದ್ರೆ ನಮ್ಮಲ್ಲಿ ಹಾಗಾಗ್ತಾ ಇಲ್ಲ. ಎಷ್ಟು ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮಿತಿ ಮೀರಿದ ವೇಗ, ಹೈವೇ ಹಿಪ್ನಾಸಿಸ್, ಚಾಲಕರ ಅಜಾಗರೂಕತೆ, ವಾಹನಗಳ ಸಮಸ್ಯೆ ಅಂದ್ರೆ ಫಿಟ್ನೆಸ್ ಇರಬಹುದು, ಓವರ್ಲೋಡ್ ಇರಬಹುದು, ಹೈ ಸ್ಪೀಡ್ ಇರಬಹುದು, ಅಥವಾ ಬೇರಿನ್ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳಿರಬಹುದು. ಇಂಥ ಸಮಸ್ಯೆಗಳ ಕಾರಣದಿಂದ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಘಾತಗಳು ಉಂಟಾಗ್ತಾ ಇವೆ. ಇನ್ನು ದೇಶದಲ್ಲೇ ಅತಿ ಹೆಚ್ಚು ಅಪಘಾತಗಳಾಗೋ ರಾಜ್ಯಗಳಿವೆಯಲ್ಲ, ಅದರಲ್ಲಿ ಮೊದಲ ಸ್ಥಾನದಲ್ಲಿ ತಮಿಳುನಾಡು ಇದ್ರೆ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು 2ನೇ ಸ್ಥಾನ ಉತ್ತರ ಪ್ರದೇಶದ ಪಾಲಾಗಿದೆ. ತಮಿಳುನಾಡಲ್ಲಿ 958 ಬ್ಲ್ಯಾಕ್ ಕಾರಿಡಾರ್ಸ್ ಇವೆ. ಉತ್ತರ ಪ್ರದೇಶದಲ್ಲಿ 671 ಮತ್ತು ಕರ್ನಾಟಕದಲ್ಲಿ 607 ಕಡೆಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುವ ಕಪ್ಪು ಕಾರಿಡಾರ್ಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ ಮಧ್ಯಪ್ರದೇಶ, ಕೇರಳ, ಆಂಧ್ರ ಪ್ರದೇಶಗಳು ಕೂಡ ಈ ಪಟ್ಟಿಯಲ್ಲಿ ಮೇಲ್ಪಂಕ್ತಿಯಲ್ಲೇ ಕಾಣಿಸ್ಕೊಳ್ತಾ ಇವೆ. ತಮಿಳುನಾಡಿನ ವಿಲ್ಲುಪುರಂ ಅಲ್ಲಿ ಅತಿ ಹೆಚ್ಚು ಬ್ಲ್ಯಾಕ್ ಕಾರಿಡಾರ್ಗಳಿವೆಯಂತೆ. ಒಟ್ಟು 70 ಬ್ಲ್ಯಾಕ್ ಸ್ಪಾಟ್ಗಳನ್ನು ಅಲ್ಲಿ ಗುರುತಿಸಲಾಗಿದೆ. ಇನ್ನು 60 ಬ್ಲ್ಯಾಕ್ ಕಾರಿಡಾರ್ಗಳನ್ನು ಹೊಂದೋ ಮೂಲಕ ಪುಣೆ ರೂರಲ್ ಈ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಹಾಗೆ ತಮಿಳುನಾಡಿನ ತಿರುಚಿ ಜಿಲ್ಲೆ 3ನೇ ಸ್ಥಾನದಲ್ಲಿದ್ದು ಅಲ್ಲಿ 56 ಸ್ಪಾಟ್ಗಳಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮೇದಿನಿಪುರ್ ವ್ಯಾಪ್ತಿಯಲ್ಲಿ 52 ಕಾರಿಡಾರ್ಗಳಿವೆ. ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿ 49. ಇಲ್ಲಿ ಉತ್ತರ ಪ್ರದೇಶ ಹಾಗೂ ಕರ್ನಾಟಕದಲ್ಲಿ ಕೂಡ ಅತಿ ಹೆಚ್ಚು ಕಪ್ಪು ಕಾರಿಡಾರ್ಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಕೆಲ ಜಿಲ್ಲೆಗಳಲ್ಲಂತೂ ವಾಹನಗಳನ್ನ ಚಲಾಯಿಸುವಾಗ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಕಾಣ್ತಾ ಇದೆ. ಗೆಳೆಯರೆ, 2020ರಲ್ಲಿ ತಮಿಳುನಾಡಲ್ಲಿ 18,372 ಅಪಘಾತ ಪ್ರಕರಣಗಳಾದವು. 2024ರಲ್ಲಿ ಅದು 20,672ಕ್ಕೆ ಏರಿಕೆ ಆಯಿತು. ಹಾಗೆ ಉತ್ತರ ಪ್ರದೇಶದಲ್ಲಿ 2020ರಲ್ಲಿ 13,695 ಅಪಘಾತಗಳಾದರೆ 2024ರಲ್ಲಿ 17,113 ಅಪಘಾತಗಳಾಗಿವೆ. ಇನ್ನು ಮಧ್ಯಪ್ರದೇಶದಲ್ಲಿ ಕೂಡ ಅಪಘಾತಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆದರೆ ಇಲ್ಲಿ ಅಪಘಾತಗಳಲ್ಲಿ ಮೃತಪಟ್ಟವರ ಸಂಖ್ಯೆಯನ್ನು ನೋಡೋದಾದ್ರೆ ಈ ಪಟ್ಟಿಯಲ್ಲಿ
ಉತ್ತರ ಪ್ರದೇಶ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. 2024ರಲ್ಲಿ 9,560 ಮಂದಿ ರಸ್ತೆ ಅಪಘಾತ ಪ್ರಕರಣಗಳಲ್ಲಿ ಮೃತಪಟ್ಟಿದ್ದಾರೆ. ಹಾಗೆ ತಮಿಳುನಾಡಲ್ಲಿ 6,376 ಮಂದಿ ರಸ್ತೆಗಳಲ್ಲಿ ಸಾವಿಗೀಡಾಗಿದ್ದಾರೆ. ಸೊ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇರೋದು ಮತ್ತು ಅತಿ ಹೆಚ್ಚು ಸಾವುಗಳು ಸಂಭವಿಸ್ತಾ ಇರೋದು ಯಾವ ರಾಜ್ಯದಲ್ಲಿ ರಸ್ತೆಗಳ ಗುಣಮಟ್ಟ ತುಂಬಾ ಚೆನ್ನಾಗಿದೆಯೋ ಅಲ್ಲೇನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಸ್ನೇಹಿತರೆ, ರಸ್ತೆಗಳು ತುಂಬಾ ಚೆನ್ನಾಗಿದ್ದ ಸಂದರ್ಭದಲ್ಲಿ ವಾಹನಗಳ ವೇಗ ಹೆಚ್ಚಾಗೋದು ಸಾಮಾನ್ಯ. ಇನ್ನು ರಸ್ತೆ ತುಂಬಾ ಸಮತಟ್ಟಾಗಿತ್ತು, ಒಂದೇ ತರ ಇತ್ತು, ಸ್ಪೀಡ್ ಅನ್ನ ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇರುವಾಗ ಚಾಲಕರಿಗೆ ಒಂಥರ ನಿದ್ದೆಯ ಮಂಪರು ಶುರುವಾದಂತಾಗುತ್ತೆ. ಇವು ಕೂಡ ಅಪಘಾತಕ್ಕೆ ಕಾರಣ ಆಗುತ್ತವೆ. ಇದನ್ನ ಹೈವೇ ಹಿಪ್ನಾಸಿಸ್ ಅಂತ ಕರೀತಾರೆ. ಈ ಹೈವೇ ಹಿಪ್ನಾಸಿಸ್ ಅನ್ನೋದು ಗುಂಡಿ ಬಿದ್ದ ರಸ್ತೆಗಳಲ್ಲಿ ಉಂಟಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಆ ರಸ್ತೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಚಾಲಕರು ಅಲ್ಲಿ ಅತ್ಯಂತ ವೇಗವಾಗಿ ಡ್ರೈವ್ ಮಾಡೋದಕ್ಕೆ ಹೋಗೋದಿಲ್ಲ, ಎಚ್ಚರಿಕೆಯಿಂದ ವಾಹನಗಳನ್ನ ಚಲಾಯಿಸ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ಹಿಪ್ನಾಸಿಸ್ ಅಥವಾ ನಿದ್ದೆಯಂತಹ ಸಮಸ್ಯೆ ಉಂಟಾಗೋದಿಲ್ಲ. ರಸ್ತೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಇದರ ಜೊತೆಗೆ ಹೆದ್ದಾರಿಗಳಲ್ಲಿ ವಾಹನಗಳು ವೇಗವಾಗಿ ಸಂಚರಿಸ್ತಾ ಇರೋ ಸಂದರ್ಭದಲ್ಲಿ ಬೇರೆ ಯಾವುದೋ ಆಬ್ಜೆಕ್ಟ್ ಅಲ್ಲಿ ಅಡ್ಡ ಬರೋದು, ಮತ್ತಿನ್ಯಾವುದೋ ಅಡೆತಡೆಗಳು ಉಂಟಾಗೋದು, ಅಚಾನಕ್ ಆಗಿ ಬ್ರೇಕ್ ಹಾಕಬೇಕಾದ ಸಂದರ್ಭಗಳು ಬರೋದು, ಹೆದ್ದಾರಿಗಳಲ್ಲಿನ ತಗ್ಗು ಎತ್ತರಗಳು, ಕೆಲ ಕಡೆಗಳಲ್ಲಿನ ಅಚಾನಕ್ ತಿರುವುಗಳು, ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಬ್ಲೈಂಡ್ ಆಗಿ ಬರೋ ವಾಹನ ಚಾಲಕರು, ಕೆಲ ಕಡೆಗಳಲ್ಲಿನ ಅವೈಜ್ಞಾನಿಕ ಹಂಪುಗಳು, ಹೀಗೆ ನಾನಾ ಕಾರಣಗಳಿಂದ ರಸ್ತೆಗಳಲ್ಲಿ ಅಪಘಾತಗಳು ಉಂಟಾಗ್ತಾ ಇವೆ. ಇನ್ನು ನಾವು ಕೂಡ ರೋಡ್ ಚೆನ್ನಾಗಿದೆ ಅಂದ ಕೂಡಲೇ ನಮ್ಮ ಕಾರಿನ ವೇಗ ಮಿತಿ ಎಷ್ಟು ಅನ್ನೋದನ್ನ ಗಮನಿಸದೆ ಅತಿ ಹೆಚ್ಚು ವೇಗದಲ್ಲಿ ವಾಹನಗಳನ್ನ ಚಲಾಯಿಸೋದ್ರಿಂದ ಕೂಡ ಅಪಘಾತಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಹೆದ್ದಾರಿ ಪ್ರಾಧಿಕಾರ, ನೀವು ಟೋಲ್ ತಗೋತೀರಿ, ಆದ್ರೆ ರಸ್ತೆಗಳನ್ನ ಸರಿಪಡಿಸೋ ಬಗ್ಗೆ ಯಾವ ಕಾಳಜಿಯನ್ನು ತೋರಿಸೋದಿಲ್ಲ. ಇನ್ನು ಕೆಲ ಕಡೆಗಳಲ್ಲಿ ರಸ್ತೆಗಳ ರಿಪೇರಿ ಆಗ್ತಾ ಇರತ್ತೆ, ಆದ್ರೂ ಟೋಲ್ ಕಲೆಕ್ಟ್ ಮಾಡೋದನ್ನೇನು ಬಿಡೋದಿಲ್ಲ. ಈಗ ನೋಡಿ, ಬೆಂಗಳೂರು ತುಮಕೂರು ರೋಡಲ್ಲಿ ನಾವು ಹೋಗಬೇಕು ಅಂದ್ರೆ ಹೆದ್ದಾರಿಯಲ್ಲಿ ಎಷ್ಟು ಹೋಗ್ತೀವೋ ಅದಕ್ಕಿಂತ ಹೆಚ್ಚು ದೂರವನ್ನ ಸರ್ವಿಸ್ ರೋಡಲ್ಲೇ ಪ್ರಯಾಣ ಮಾಡ್ತೀವಿ. ಹಾಗಂತ ಅಲ್ಲಿ ಟೋಲ್ ತಗೊಳ್ಳೋದನ್ನೇನು ಅವರು ನಿಲ್ಸಿಲ್ಲ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಸರ್ಕಾರ, ಹೆದ್ದಾರಿ ಇಲಾಖೆ ಇವರಿಗೆ ಬರೀ ಹಣ ಮಾಡೋದಷ್ಟೇ ಉದ್ದೇಶ ಆಗಬಾರ್ದು, ವಾಹನ ಸವಾರರ ಬಗ್ಗೆ ಸ್ವಲ್ಪ ಕಾಳಜಿ ಕೂಡ ಇರಬೇಕು. ಇದೆಲ್ಲ ನಮಗಿದೆ ಅಂತ ಹೆದ್ದಾರಿ ಸಚಿವರು ಹೇಳಿದ್ದಾರೆ. ಆದ್ರೆ ಅದನ್ನ ಅವರು ಸಾಕಷ್ಟು ವರ್ಷಗಳಿಂದ ಹೇಳ್ತಲೇ ಇದ್ದಾರೆ. ಇವತ್ತಿನವರೆಗೆ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶನೇ. ಇದು ಗೆಳೆಯರೆ, ದೇಶದಲ್ಲಿರುವ ಬ್ಲ್ಯಾಕ್ ಕಾರಿಡಾರ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.